my channel and welcome to Happy ನಮ್ದು ಇವಾಗೊಂದು ಹೊಸ ಗ್ಯಾಂಗ್ ನೆಕ್ಸ್ಟ್ ಟ್ರಿಪ್ ನಲ್ಲಿ ಟ್ರಾವೆಲ್ ವಿತ್ ಮೀ ಅಂಡರ್ ಅಲ್ಲಿ ಒಂದು ಕಡೆ ಬಂದಿದ್ದೀವಿ. ಎಂತ ಅಮೇಜಿಂಗ್ ಆಗಿದೆ ಟ್ರಿಪ್ ಅನ್ನೋದನ್ನ ಈ ಒಂದು ಬ್ಲಾಗ್ ಅಲ್ಲಿ ನೋಡ್ತೀರಾ. ಸೊ ಸ್ಟೇ ಟ್ಯೂನ್ ಅಂಡ್ ಬಿ ಕ್ರೇಜಿ. ಆಲ್ ರೈಟ್, ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡುಮಾ? ಮ್ಯೂಸಿಕ್. Next morning. ಇದು ಮಂಗಳೂರು ಬನ್ಸ್, ಇದು ಪುಂಡಿ, ಇದು ಹಚ್ಚಿಕೊಳ್ಳುವ ಚಟ್ನಿ, ಇದು ಸಾಂಬಾರ್, ಇದು ಮಧ್ಯಾಹ್ನಕ್ಕೆ ರೆಡಿ ಮಾಡಿರುವಂತಹ ಲಂಚ್ ಬಾಕ್ಸ್, ಹಾಗೂ ಇವರು ನಮ್ಮ ಜನಗಳು. ಈ ಫ್ರೇಮ್ ಎಷ್ಟು ಬೋರಿಂಗ್ ಇದೆ ಅಲ್ಲ. ಸೇಮ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ತರ. ದಿಗಂತ್ ತರ ಯಾವ್ದಾದ್ರು ಎಡಿಟರ್ ಬೇಕಿವಾಗ. ದಿ ಬಾಯ್ಸ್. ಸೊ ಇದು ಕೇರಳದ ಬಾರ್ಡರ್ ಆಯ್ತಾ. ಇಲ್ಲಿ ನಮ್ಮ ಟಿಟಿಯನ್ನ ಬಿಟ್ಬಿಟ್ಟು ಇಲ್ಲಿಂದ ಆಫ್ ರೋಡಿಂಗ್. ಅವ್ರು ನಿಲ್ಸಿದ್ ನೋಡಿದ್ರೆ ಭಯಂಕರ ಗಾಡಿ ಓಡಿಸ್ತಾರೆ ಅನ್ನೋ ತರದಲ್ಲಿದೆ. ಬನ್ನಿ ಹತ್ತುವ. ಎಲ್ಲ ಒಂದ್ಸಲ ಸೌಂಡ್ ಮಾಡಿ. ಡಗು ಬನ್ನಿ ಅನ್ಲೋಡ್ ಆಗಿ. ಬನ್ನಿ ಇಷ್ಟ ಜನ ಇದ್ವಾ ನಾವು. ಹಾಯ್ ಭವ್ಯ. ಹಾಯ್. ಇದಿಷ್ಟರಲ್ಲಿ ಇಷ್ಟು ಜನರನ್ನ ಪ್ಯಾಕ್ ಮಾಡಿದ್ವಿ. ಹೆಂಗೆ ಫ್ಲೆಕ್ಸಿಬಿಲಿಟಿ ನೋಡಿ ಫ್ರೆಂಡ್ಸ್, ನೋಡಿ. ಹೌದು, ಅವರು ಇದ್ರು ನಮ್ಮ ಜೊತೆ. ಮೋಸ್ಟ್ಲಿ ಇದು ಬರ್ಬೋದು. ಇವಾಗ ನಾವು ರಾಣಿಪುರಂನ ಟ್ರೆಕ್ಕಿಂಗ್ ನ ಬೇಸ್ ಹತ್ರ ಇದೀವಿ. ಇಲ್ಲಿ ನಿಮ್ಗೆ ನಿಮ್ ಬ್ಯಾಗ್ ಎಲ್ಲ ಒಂದ್ಸತಿ ಚೆಕ್ ಮಾಡ್ತಾರೆ ಅಂಡ್ 50 ರೂಪೀಸ್ ಎಂಟ್ರಿ ಫೀ ಇರುತ್ತೆ. ಅದನ್ನ ಕೊಟ್ಬಿಟ್ಟು ಬ್ಯಾಗ್ ಅನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಕ್ಯಾಮ್ರಾಗೆ ಎಕ್ಸ್ಟ್ರಾ ಚಾರ್ಜ್ ತಗೊಳ್ತಾರೆ. ಗೋಪ್ರೋಗ್ ಚಾರ್ಜ್ ಇಲ್ಲ. ಸೊ ಇಲ್ಲಿಂದ ಹೊರಡೋದು. ಬನ್ನಿ ಹೊರಡುವ. ನೀವು ವ್ಲಾಗ್ ಮಾಡ್ತಿದ್ದೀರಾ? ಹಾಯ್. ನೋಡಿ ಎಲ್ರೂ ವ್ಲಾಗರ್ಸ್ ಇದ್ರಲ್ಲಿ. ಈ ಸತಿ ನಾನ್ ಆಂಕರ್ ಬಿಟ್ಟು ತಗೊಳ್ಳೋದೇ ಬೇಕಾಗಿಲ್ಲ. ನಡೀರಿ. Before anything starts. तो खींच मेरी फोटो, कौन सी रहता है वो तुझ कटे. Successful second trip of next trip. Thanks for this guys. How are you enjoying? ಅಲ್ಲಿಗೆ ಈ ತರ ಗ್ರಾಸ್ ಜಾಸ್ತಿ. ನೀವ್ ಹೇಳ್ತಾ ಇರೋದು ಅರಣ್ಮಲೈ. ಅರಣ್ಮಲೈಯೇ ಅದು. ಬಟ್ ಅದಕ್ಕೆ ಎರಡೆರಡು ಕಡೆ ಹೋಗಬಹುದು. ಟಾಪ್ ರೀಚ್ ಆಗೋದು ಒಂದಿದ್ರೆ ಡೌನ್ ಸ್ಟ್ರೀಮ್ ಬೇರೆ ಇದೆ. ಅರಣ್ಮಲೈಯೇ ಅದು. ಎಸ್. ನಾವು ಇವಾಗ ಒಂದು ಯಾವ್ದೋ ವ್ಯೂ ಪಾಯಿಂಟ್ ಅಲ್ಲಿ ಬಂದು
ಯಾವ್ದು ಅಲ್ಲ, ರಾಣಿಪುರಂ ಪೀಕ್ ಅಲ್ಲೇ ಒಂದು ಪೀಕ್. ರಾಣಿಪುರಂ ಪೀಕಲ್ಲಿ ಒಂದು ರಾಣಿಪುರಂನ ರಾಣಿ ನೋಡಿ ಇಲ್ಲಿದ್ದಾರೆ ನೋಡಿ. 360 ಡಿಗ್ರಿ ವ್ಯೂ. ರಾಣಿ ಮ್ಯಾಮ್ ಸೇ ಹಾಯ್. ಎಂತ ಆನಂದ. ಅಂಕಲ್ ಫುಲ್ ಫೋಟೋ ಶೂಟಿಂಗ್ ಅಲ್ಲಿ ಇದಾರೆ ನೋಡಿ. ಎನರ್ಜಿ ಅಂದ್ರೆ ಹಿಂಗಿರ್ಬೇಕು ಎನರ್ಜಿ. ಸಖತ್ತಾಗಿ ಬರ್ತಾ ಇದೆ ವಿಡಿಯೋ. ಇವ್ರೆಲ್ರನ್ನ ಫೈರ್ ಮಾಡೋ HR ಪ್ರೊಫೆಷನಲಿ. ಇಲ್ಲಿ ಅದೇ ಚಿಂದಿ ಚಿತ್ರ ಮಾಡ್ತೀನಿ ಅಂತನ ಆಗಿರೋರು ಅಂತನ. ಇವರು ನಮ್ಮ ಲೋಕಲ್ ಡೈರೆಕ್ಟ್ರು. ಇವರು ನೀನ್ ಏನಂತ ಇಂಟ್ರೊಡ್ಯೂಸ್ ಮಾಡಿಸ್ಲ? ಅದು ಬಿಡು, ಅದು ಬಿಟ್ಟು ಏನಾದ್ರು ದೋಸ್ತಿಯಾ? ಇವರು ಬರ್ತೀನಿ ಬರ್ತೀನಿ ಅಂತ 2ನೇ ಟೈಮ್ ಕನ್ಫರ್ಮ್ ಮಾಡಿದವ್ರು ಇವರು. ನೀವೇ ತಾನೇ ನಾನ್ ನಿಮ್ ಚಾನ್ಸ್ ಬೇರೆಯವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದು. ಇವರು ಫಸ್ಟ್ ಇಂದಾನು ಬರ್ತೀನಿ ಅಂದವರು. ಅವರು ಫಸ್ಟ್ ಇಂದಾನು ಬರ್ತೀನಿ ಅಂದಿದ್ದು. ಅವ್ರು ಈಶಾದ್ ವಾಲಂಟಿಯರ್ ಕೂಡ. ಇವರು ಕೂಡ ನನ್ಗಿಂತ ದೊಡ್ಡ ಬ್ಲಾಗರ್ ನೋಡಿ. ಚೆನ್ನಾಗಿ ಹೇಳಿದ್ರಿ ನೀವು. ಬ್ಲಾಗ್ ಮಾತ್ರ ಮಾಡ್ತಾರೆ, ಅಪ್ಲೋಡ್ ಮಾಡಲ್ಲ. ಬಟ್ ಅದು ಒಂದು ದಟ್ ಈಸ್ ಆಲ್ಸೋ ಒನ್ ಇದಲ್ಲ ಅಲ್ವಾ ರಾಣಿ? ರಾಣಿ ನಿಂಗ್ ಬಿಸ್ಕೆಟ್ ಕೊಡ್ತೀನಿ ಆಮೇಲೆ, ಬಟ್ ಇವಾಗಲ್ಲ. ಊಟ ಮಾಡುವಾಗ ಬಿಸ್ಕೆಟ್ ನಿನ್ಗೆ. ಓಕೆ? ಬ್ಯಾಗ್ಲೆಸ್ ಪರ್ಸನ್ ಅವರು, ಬ್ಯಾಗ್ ಫುಲ್ ಪರ್ಸನ್ ಇವರು, ಕ್ಯಾಮ್ರಾ ಪರ್ಸನ್ ಇವರು. ಸೊ ಟೋಟಲಿ ಈ ಗ್ರೂಪ್ ಅಲ್ಲಿ ಎಲ್ಲಾ ತರದ ಕ್ಯಾರೆಕ್ಟರ್ ಇವೆ. ಇದಕ್ಕೆ ರಿಲೇಟೆಡ್ ಆಗಿ ಅಮೇಜಿಂಗ್ ಆಗಿರೋ ಒಂದು ರೀಲ್ ಅನ್ನ ಮಾಡ್ತೀವಿ ನಾನು. ಸೊ ಅದಕ್ಕೆ ಇವರೇ ಮೇನ್ ಲೀಡ್ ಆಕ್ಟರ್. ಯಶ್ ತರ KGF ಅಲ್ಲಿ, ನಾವೆಲ್ಲ ಸೈಡ್ ಆಕ್ಟರ್ಸ್. ಅದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೆಕ್ಸ್ಟ್ ಟ್ರಿಪ್ ಅಲ್ಲಿ ನೋಡಿ ಆಯ್ತಾ? ಇವಾಗ ಒಂದು ಪೀಕ್ ಹತ್ರ ಹೋಗ್ತಾ ಇದೀವಿ. ಸೊ ಈ ಪೀಕಿಂದ ಆಮೇಲೆ ಮತ್ತೊಂದು ಪೀಕ್ ಇದೆ, ಅಲ್ಲಿ ಹೋಗ್ತೀವಿ. ಸೊ ರಾಣಿಪುರಂ ಇದ್ರದ್ದು ಹಿಸ್ಟ್ರಿಗೆ ಹೇಳ್ತಾ ಹೋದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ. ಇದಕ್ಕೆ ನಮ್ಮ ಇಂಡಿಪೆಂಡೆನ್ಸ್ಗಿಂತ ಮೊದಲು ಬೇರೆ ಹೆಸರಿತ್ತಂತೆ, ಅದೇನೋ ನೆನಪಿಲ್ಲ ನಂಗೆ ಇವಾಗ. ಎನಿವೆ ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ರಾಣಿಪುರಂ ಅಂತ ಆದ್ಮೇಲೆ ಇದನ್ನ ಏನು ದ ಊಟಿ ಆಫ್ ಕೇರಳನ ಏನೋ ಕರೀತಾರೆ. ಬಟ್ ಯಾವುದಕ್ಕೂ ಕಂಪೇರ್ ಏನಕ್ಕೆ ಮಾಡಬೇಕು? ರಾಣಿಪುರಂ ಈಸ್ ರಾಣಿಪುರಂ, ಊಟಿ. ಹಾಗಾಗಿ ಕೇರಳದ ಊಟಿ, ಕರ್ನಾಟಕದ ಊಟಿ ಹಾಗೆಲ್ಲ ಕರಿಬಾರ್ದು. ಸ್ಕಾಟ್ಲೆಂಡ್ ಆಫ್ ಇಂಡಿಯಾ, ಸ್ವಿಟ್ಜರ್ಲೆಂಡ್ ಆಫ್ ಇಂಡಿಯಾ ಅದದೇ ಕರಿಬೇಕು, ಕಂಪೇರ್ ಮಾಡಬಾರ್ದು. ಇಂಡಿವಿಜುವಾಲಿಟಿ ಈಸ್ ಯೂನಿಕ್. ಕರೆಕ್ಟಾ? ಇವಾಗ ಮುಂದೋಗೋಣ. ಮೋಸ್ಟ್ಲಿ ಇವತ್ತಿಲ್ಲೊಂದು UFO ಲ್ಯಾಂಡ್ ಆಗುತ್ತೆ. ರೆಸ್ಕ್ಯೂ ಬಂದ್ರಾ ನಮ್ದು? ಹಂಗೆ ಫೀಲ್ ಆಗ್ತಿದೆ ಅಲ್ವಾ? ಜಾದು ನಂಗೊಂದು ಫ್ಯಾಂಟಸಿ ಇತ್ತು ಆಯ್ತಾ ಚಿಕ್ಕ ವಯಸ್ಸಲ್ಲಿ. ನಮ್ಮ ಮನೆ ಹತ್ರ ಒಂದು ದೊಡ್ಡದು ಹಂಗೆ ಖಾಲಿ ಸೈಡ್ ತರ ಇತ್ತು. ಅಲ್ಲಿಗೆ ಯಾವತ್ತಾದ್ರೂ UFO ಬರುತ್ತೆ, ಜಾದು ಇಳಿತಾನೆ, ಜಾದು ಹತ್ರ ನಾನು ಹೋಮ್ವರ್ಕ್ ಮಾಡಿಸ್ತೀನಿ. ಎಷ್ಟು ಬಿಲೀವ್ ಮಾಡಿದ್ದೆ ನಾನಂತಂದ್ರೆ ಸ್ಟ್ರಾಂಗ್ ಫೀಲಿಂಗ್ ಇತ್ತು ನಂಗೆ. ಮತ್ ನಂಗೆ ಹೋಮ್ವರ್ಕ್ ಮಾಡಕ್ ಬೇಜಾರಂತಲ್ಲ, ಅಲ್ಲ, ಯಾರತ್ರಾದ್ರೂ ಮಾಡ್ಸೋಣ ಅಂತ ಲಕ್ಸುರಿ. ಇದೇ ಮಾತನ್ನ ಡಾಕ್ಯುಮೆಂಟ್ ಮಾಡಿ ನೋಡೋಣ. ಶಾರ್ಟ್ ಕಟ್ ಎಷ್ಟು ಶಾರ್ಟ್ ಇದೆ ಅಷ್ಟೇ. ರಾಣಿಪುರಂಗೆ ತಲುಪಿ 5 ನಿಮಿಷದಲ್ಲಿ ಸಂಪರ್ಕಿಸಿ ಪ್ರೀತಮ್. ತಮ್ಮನೇಲಿ ಆಮೇಲೆ ಕ್ಲಿಕ್ ಬೇಟ್ ಆಗ್ಬಿಡುತ್ತೆ ಅದು. ಲೈಫ್ ಇಸ್ ಸೋ ಬ್ಯೂಟಿಫುಲಿ ಅನ್ಪ್ರಿಡಿಕ್ಟಬಲ್ ಅಲ್ವಾ? ಜಸ್ಟ್ ಒನ್ ಡೇ ಬ್ಯಾಕ್ ಸ್ಟ್ರೇಂಜರ್ಸ್, ಇವಾಗ ಹೇಗಿದ್ದೀವಿ ನೋಡಿ. ಈ ಒಂದು ಛೋಟಾ ಶಾಪ್ ಸಿಗುತ್ತೆ ಆಯ್ತಾ. ಇಲ್ಲಿ ಅಮೃತ ಅಂತಂದ್ರೆ ನೆಲ್ಲಿಕಾಯಿ. ಬಾಕಿ ಎಲ್ರಿಗೂ ಮಜ್ಜಿಗೆ ಚೆನ್ನಾಗಿ ಅನ್ಸಿದೆ, ಬಟ್ ನಂಗೆ ಮಾತ್ರ ನೆಲ್ಲಿಕಾಯಿ. ಏನ್ ಟೇಸ್ಟ್, ಉಪ್ಪು ನೀರಲ್ಲಿ ಹಾಕಿರೋದು ಅಂದ್ರೆ. 2, 3 ಗೋ. ನಾನೇ ನಗ್ತದೆ.
ರೆಡಿ ಎಲ್ಲರಿಗೂ ಒಳ್ಳೆಯದಾಗಲಿ. 1 2 3 ಗೋ. ಏನು ಚೈನಾ ಬಟ್ಲು ಯಾಕೋ ಕೊಡ್ತಾ ಇದೆ. ಟ್ರೆಕ್ಕಿಂಗ್ ಇಂತ ಜಾಸ್ತಿ ಇಂಟ್ರೆಸ್ಟಿಂಗ್ ಬೇರೆ ಬೇರೆ ಇದೆ. ಸೊ ಸ್ಟೇ ಟ್ಯೂನ್ಡ್ ಅಂಡ್ ಎಂಜಾಯ್. ಅವ್ರಿಗೆ ಆಪ್ಷನ್ ಇಲ್ಲ, ಅಮ್ಮಂದ್ರೆಲ್ಲ ನೋಡ್ತಾರೆ. ಮನೆ ಹಿಂದೆ ನೋಡೋದು. ಮೊನ್ನೆ ವರ್ಲ್ಡ್ ಕಪ್ ಇತ್ತು ಆಗದಾಗಳ ರಿಮೋಟಿಗೆ. ಮನೆಗಳಲ್ಲಿ ಯಾವ ಮನೆಗಳಲ್ಲಿ ಧಾರಾವಾಹಿ ನೋಡೋದು ಬಿಟ್ಟಿದ್ದಾರೆ ಅಂದ್ರೆ ಆಗ್ಲಿಕ್ಕೆ ಅಲ್ಲ. ನಮ್ಮಮ್ಮ ಏನ್ ಮಾಡ್ತಾರೆ ಅಂದ್ರೆ ಧಾರಾವಾಹಿ ನೋಡ್ತಾರೆ ನಾನಿದ್ದಾಗ. ಬಟ್ ಅಕಸ್ಮಾತ್ ಮಿಡ್ ನೈಟ್ 1 ಗಂಟೆ 2 ಗಂಟೆ ಎಚ್ಚರ ಆಯ್ತಂದ್ರೆ ಧಾರಾವಾಹಿ ಹಾಕೊಂಡು ಕುತ್ಕೊಂಡು ನೋಡ್ಕೊಂಡು. ನಮ್ಮನೇಲಿ ಯಾವತ್ತೂ ಇಲ್ಲ. ನಮ್ಮಮ್ಮ ಒಂದೇ ಒಂದ್ ಧಾರಾವಾಹಿ ಯಾವತ್ತೂ ನೋಡಿಲ್ಲ. ನಮ್ಮನೆ ನಮ್ಮ ಮಮ್ಮಿ ಧಾರಾವಾಹಿ ನೋಡೋದು ಬಿಟ್ರೆ ಬೇಡ ಮುಂದೆ ಕೇಳಲ್ಲ. ಹಂಗೆ ಗುಡುಗು ಸಿಟ್ಟು ಅಂದ್ರೆ ಭಾರಿ ಖುಷಿ. ಡಿಶ್ ಆಗುತ್ತೆ ಮೊಬೈಲ್. ಅವರು ರಿಪೀಟ್ ನೋಡ್ತಾರಾ? ರಿಪೀಟ್ ನೋಡ್ತಾರಾ? ರಾಮ, ये शब्द ही अपने आप में बहुत डरावना है. ಆಮೇಲೆ ಸ್ನಾನ ಮಾಡೋದು ಆಯ್ತಲ್ಲ. ಗುಂಡು ಮುಳಿ. ಅಷ್ಟೇನಾ? ಮತ್ ಕಾಲ್ ಸಿಗುತ್ತೆ. A few moments later. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ನಮ್ಮ ಹುಡುಗರೆಲ್ಲ ಹೆಂಗ ಆಡ್ತಿದ್ದಾರೆ. ರೆಡಿ? खत्म. बाय बाय, टाटा, गुड बाय, गया. ಯಾವ್ದು ಆಗಿಲ್ಲ ಅಂದ್ರೆ ನಮ್ ದೊಡ್ಡೇರಿ, ನಾವೇನ್ ಅನ್ಕೊಳಲ್ಲ. कभी कहीं लगता है दिल को, कहीं फिर दिल ना लगे. अपना दिल में जरा भूलूं, जादू का मैं जादू कर रहा है, जादू कर रहा है. छुप के हो दो दिल मिल रहे हैं, मगर छुप के
What a great day, what a great night, and what an amazing set of people. ಇದನ್ನೇ ನಾನು ಟ್ರಾವೆಲ್ ಟ್ರೈಬ್ ಅಂತ ಕರೆಯೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ಲದಕ್ಕೂ ಆ್ಯಂಡ್ ಟು ಮೈ ಗಾಡ್. ಸೊ ನಮ್ಮ ದಿನ ಅನ್ನೋದು ಹೇಗೆ ಮುಗಿತಾ ಇದೆ. ಹೋಪ್ ಯು ಆಲ್ ಹ್ಯಾಡ್ ಗ್ರೇಟ್ ಡೇ ಟು ಆ್ಯಂಡ್ ಯು ಎಂಜಾಯ್ಡ್ ವಾಚಿಂಗ್ ದಿಸ್ ವ್ಲಾಗ್. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇಲ್ಲ, ಇದರ ಪಾರ್ಟ್ 2 ಅನ್ನೋದು ಬರುತ್ತೆ. ಐ ವಿಲ್ ಸಿ ಯು ಟುಮಾರೋ ಮಾರ್ನಿಂಗ್. Until then, good night, take care, and of course, do subscribe, like, comment, and share, and do whatever else you want to do, but only good intentions. See you guys. Nani sigana.